ಎಲ್ಲರಿಗೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿ ಬೆಳೆಯಲ್ಲಿ ಯಾವಾಗ ಕುಡಿ ಚೂಟೋದಂತ ನೋಡೋಣ. ಅಂದ್ರೆ ಇದಕ್ಕೆ ಶೂಟ್ ಪಿಂಚಿಂಗ್ ಅಂತ ಕರೀತಾರೆ. ಈ ಶೂಟ್ ಪಿಂಚಿಂಗ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಐತೆ ಅಂತ ನಾವು ಇವತ್ತು ಈ ವಿಡಿಯೋದಾಗ ನೋಡೋಣ. ಮೊದಲನೇದಾಗಿ ಶೂಟ್ ಪಿಂಚಿಂಗ್ ಮಾಡೋದ್ರಿಂದ ಇದನ್ನು ನಾವು ಯಾವ ಟೈಮಿಗೆ ಮಾಡ್ಬೇಕಂದ್ರೆ, ನಮಗೆ ಕೆನೋಪಿ ಸಾಕಾಗಿರ್ತೈತೆ. ಅಂದ್ರೆ ಒಂದು ಹೂವಿನ ಮುಂದೆ ಮಿನಿಮಮ್ ಒಂದು 10-12 ಎಲೆ ಬಂದಿರ್ತಾವೆ. ಆ ಟೈಮ್ದಾಗ ನಾವು ಈ ಶೂಟ್ ಪಿಂಚಿಂಗ್ ತೊಗೊಳ್ಳೋದು ಉತ್ತಮ. ಅಂದ್ರೆ ನಮ್ಮದು ಕೆನೋಪಿನೂ ಬಂದಿರ್ತೈತಿ ಮತ್ತು ಹೂವಿಗೆ ಎಷ್ಟು ಆಹಾರ ಬೇಕಲ್ಲ ಅಷ್ಟು ಪ್ರೊಡ್ಯೂಸ್ ಮಾಡುವಂಥ ಆಹಾರ ಆ ಎಲೆಯನ್ನು ಬೆಳೆಸ್ಕೊಂಡಿರ್ತೈತಲ್ಲ, ಆ ಟೈಮ್ದಾಗ ನಾವು ಶೂಟ್ ಪಿಂಚಿಂಗ್ ಮಾಡ್ಕೋಬೇಕು. ಅಂದ್ರೆ ಮಿನಿಮಮ್ಮು ಒಂದು 27-30ನೇ ದಿನದೊಳಗೆ ಇದನ್ನು ಶೂಟ್ ಪಿಂಚಿಂಗ್ ಮಾಡಿದ್ರೆ ಭಾಳ ಉತ್ತಮ. ಮುಂದೆ ನಮ್ಗೆ ಗಳು ಆಗೋದಿಲ್ಲ, ಅಂದ್ರೆ ಹೂ ಉದುರು ಸಮಸ್ಯೆನೂ ಬರೋದಿಲ್ಲ, ಮತ್ತು ಎಲ್ಲ ಥರ ಪೋಷಕಾಂಶಗಳ ನಿರ್ವಹಣೆಯೂ ಆಗ್ತೈತಿ. ಈ ಕುಡಿ ಚೂಟದಾಗ ಏನಾಗ್ತೈತಿ, ಹೊಸ ಬೆಳವಣಿಗೆ ನಿಂದಿರ್ತೈತಿ. ಇದರಿಂದ ಏನಾಗ್ತೈತಿ, ಹೂಗಳಿಗೆ ಪೋಷಕಾಂಶಗಳು ಹೆಚ್ಚು ಸಿಗ್ಲಾಕ ಶುರು ಆಗ್ತಾವೆ. ಇದರಿಂದ ಏನಾಗ್ತೈತಿ, ಯಾವುದೇ ರೀತಿ ನಮ್ಗೆ ಪಡೆದಾಗ ಗಳು ಆಗೋದಿಲ್ಲ ಮತ್ತು ಫ್ಲವರಿಂಗು ಚಲೋ ಆಗತೈತಿ. ಮತ್ತು ಹೂ ಹಂತದಾಗ ಏನಿರ್ತೈತಲ್ಲ ಆಕ್ಸಿಜನ್, ಅವಾಗ ಏನಾಗಿರ್ತೈತಿ, ನಾವು ಸಿಕ್ಕಾಪಟ್ಟೆ ಹೊಡೆದಿರ್ತೀವಿ. ಯಾಕಂದ್ರೆ ಕುಡಿ ಬರಲತ್ತಂತ ಹೊಡೆದಿರ್ತೀವಿ ಮತ್ತು ಹಾರ್ಮೋನ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ. ಹೀಗಾಗಿ ಅದು ಬೆಳವಣಿಗೆ ಗ್ರೋತ್ ಜಾಸ್ತಿ ಆಗ್ತಿರ್ತೈತಿ. ಬರೀ ಈ ಕುಡಿ ಚೂಟಿದ್ರಿಂದ ಏನಾಗ್ತೈತಿ, ಆಕ್ಸಿಜನ್ ಪ್ರಮಾಣ ಏನಂದ್ರೆ, ಆಕ್ಸಿಜನ್ ಅಂದ್ರೆ ಏನು, ಇದೊಂದು ಹಾರ್ಮೋನ್. ಇದು ಆಕ್ಸಿಜನ್ ಪ್ರಮಾಣ ಒಂದು ಹತೋಟಿಯಾಗಿ ಬರ್ತೈತಿ ಅಂತ. ಆಕ್ಸಿಜನ್ ಕಡಿಮೆ ಆಗೋದ್ರಿಂದ ಏನಾಗ್ತೈತಿ, ಹೂ ಬೆಳವಣಿಗೆಗೆ ಇದು ಪೂರ್ತಿ ಸಹಾಯ ಮಾಡ್ದಂಗೆ ಆಗ್ತೈತಿ. ಹೀಗಾಗಿ ಹೂ ಉದುರೋದು ಇದರಿಂದನೂ ಕಡಿಮೆ ಆಗ್ತೈತಿ. ಯಾಕಂದ್ರೆ ಆಕ್ಸಿಜನ್ ಲೆವೆಲ ಪೂರ್ತಿ ಕಡಿಮೆ ಆಗಿಬಿಡ್ತೈತಿ ಇಲ್ಲಿ ಕುಡಿ ಚೂಟಿದ್ರಿಂದ. ಮತ್ತು ಏನಾಗ್ತೈತಿ, ಏನು ನಾವು ಕುಡಿ ಚೂಟಿತಿಲ್ಲ, ಫ್ಲಾಟೆಲ್ಲ ಒಂದಿಷ್ಟು ರಫ್ನೆಸ್ ಆಗಿಬಿಡ್ತೈತಿ. ಹೀಗಾಗಿ ಯಾವುದೇ ರೀತಿ ರೋಗನೂ ಫಂಗಸ್ ಆಗಲಿ ಅಟ್ಯಾಕ್ ಮಾಡೋದು ಭಾಳ ರೇರ್ ಆಗಿಬಿಡ್ತೈತಿ, ಅಂದ್ರೆ ಕಡಿಮೆ ಆಗಿಬಿಡ್ತೈತಿ ಪ್ರಮಾಣ. ಈ ಕುಡಿ ಚೂಟ್ರಿಂದ ನೋಡಿರಿ, ನೀವು ಒಂದು 27-30ನೇ ದಿನಕ್ಕೆ ಒಂದು ಕುಡಿ ಚೂಟ್ ನೋಡಿರಿ. ಮತ್ತು ಮತ್ತೊಂದು ಏನೈತಿ ಬಿಟ್ಟು ನೋಡಿರಿ, ಎರಡೂದ್ರಾಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತೈತಿ. ಕುಡಿ ಚೂಟಿದ್ರಿಂದ ಏನಾಗತೈತಿ, ಆ ಎಲೆ ಏನು ಕುಡಿ ಚೂಟಿದ್ದು ಏನು ಇರ್ತೈತಲ್ಲ, ಆ ಎಲೆಯೆಲ್ಲ ಪೂರ್ತಿ ಮೆಚುರಿಟಿ ಆಗಿಬಿಡ್ತೈತೆ. ಅಂದ್ರೆ ಅದು ರಫ್ನೆಸ್ ಪೂರ್ತಿ ಗ್ರೀನಿಸ್ ಆಗಿ ಯಾವುದೇ ರೀತಿ ಅದು ಎಲ್ಲ ಪೋಷಕಾಂಶಗಳು ಅದಕ್ಕೆ ಸಿಕ್ಬಿಡ್ತಾವೆ. ಯಾಕಂದ್ರೆ ಸುಮ್ಮನೆ ಇನ್ನಾಕಾರನ ವೇಸ್ಟ್ ಸಿಗಿತಿರ್ತೈತಲ್ಲ, ಅದು ಎಲ್ಲ ಅದರ ಆಹಾರ ಎಲ್ಲ ಅದಕ್ಕೆ ಬಂದುಬಿಡ್ತೈತಿ. ಹೀಗಾಗಿ ಏನಾಗ್ತೈತಿ, ಒಳ್ಳೆ ರೀತಿ ಗ್ರೋತ್ ಆಗ್ತೈತಿ ಹೂವು. ನೆಕ್ಸ್ಟ್ ಏನಾಗ್ತೈತಿ, ಮತ್ತು ಇದು ಕುಡಿ ಚೂಟಿದ್ರಿಂದ ಏನಾಗುತ್ತದೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೈತಿ, ಗ್ರೋತ್ ಕಡಿಮೆ ಆಗುತ್ತೈತಲ್ಲ. ಕುಡಿ ಚೂಟಿದ್ರಿಂದ ಹೂವಿನ ಪ್ರಮಾಣ ಬೆಳಿಲಿಕ್ಕೆ ಅನುಕೂಲ ಆಗಿಬಿಡ್ತೈತಿ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಇದನ್ನು 30ರಿಂದ 27-30ನೇ ದಿನ ತನಕ ಒಂದು ಹಂತದಾಗ ನಾವು ಕುಡಿ ಚೂಟೋದು ಭಾಳ ಉತ್ತಮ. ಇಲ್ಲೇನಾರು ತಪ್ಪಿದ್ವು ಅಂದ್ರೆ ನಾವು ಏನಾಗ್ತೈತಿ, ಕಾಳು ಫುಲ್ ಫ್ಲವರಿಂಗ್ ಇರ್ತೈತಿ, ಆವಾಗ ಕಾಳು ಜಾಡ್ಸಂಗಿಲ್ಲ. ಯಾಕಂದ್ರೆ 30ನೇ ದಿನ ಹಿಡಿದ ಒಂದು 30-33ನೇ ದಿನ ತನಕ ಏನಾಗ್ತೈತಿ, ಫ್ಲವರ್ ಡ್ರಾಪ್ ಆಗ್ತಿರ್ತೈತಿ ಅಲ್ಲಿ. ಯಾಕಂದ್ರೆ ಬೋರಾನ್ ಆಗಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ತಿರ್ತೈತಿ ಹೆಚ್ಚು. ಯಾಕಂದ್ರೆ ಆವಾಗ ಅದು ಬೋರಾನ ಹೂ ಇಂಪ್ರೂವ್ ಮಾಡ್ಲಿಕ್ಕೆ, ಹೂ ಫ್ಲವರಿಂಗಿಗೆ ಹೆಲ್ಪ್ ಆಗ್ತಿರ್ತೈತಿ. ಬೋರಾನ್ ಆಗಲಿ ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್ ಅದು ಎಲ್ಲರೇ ಒಂದಿಷ್ಟು ಕಡಿಮೆ ಸಿಕ್ತಂದ್ರೆ ನಮ್ಮ ಸಾಯಿಲ್ದಿಂದ, ಆವಾಗ ಫ್ಲವರ್ ಓಪನ್ ಆಗೋಕ್ಕಿಂತ ಮೊದಲೇ ಸ್ವಲ್ಪ ಗಳಾಗಕ್ಕೆ ಶುರು ಆಗ್ತಿರ್ತೈತಿ. ಅಂದ್ರೆ ಹೂ ಡ್ರಾಪ್ ಆಗ್ತಿರ್ತೈತಿ. ಅದನ್ನು ಇದು ತಡಿತೈತಿ. ಯಾಕಂದ್ರೆ ಆ ಟೈಮ್ದಾಗ ನಾವು ಮಾಡ್ಕೋಬಾರ್ದು. ಅಂದರೆ 27-30ನೇ ದಿನ ತನಕ ಯಾವುದೇ ರೀತಿ ಏನೂ ಸಮಸ್ಯೆ ಬರೋಂಗಿಲ್ಲ. ಫ್ಲವರ್ ಯಾವಾಗ ಓಪನ್ ಆಗ್ಲತ್ತಿರ್ತೈತಿ, ಆವಾಗ ಯಾವುದು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಬರ್ತೈತಿಲ್ಲ, ಆವಾಗ ಇವು ಗಳಾಗಕ್ಕೆ ಶುರು ಆಗ್ತಾವೆ. ಹೀಗಾಗಿ ನಾವು 27 ಹಿಡಿದ ನಮ್ಗೆ ಸಾಕಾಗಿತ್ತಂದ್ರೆ, ಅಂದ್ರೆ ನಮ್ಮ ಸೈಜಿಂಗ್ ತಕ್ಕಂಗೆ ಕೆನೋಪಿ ಬಂದಿತ್ತಂದ್ರೆ ಅಲ್ಲಿ ಹಿಡ್ದು ನಾವು ಪಿಂಚಿಂಗ್ ಮಾಡ್ಕೋಬೋದು. ಅಂದರೆ ಬ್ಯಾಳ್ಯಾಗ ಹೊಡ್ಕೊಂಡ್ರೆ ಮುಂದೆಲ್ಲ ಕೂಡಿ ಬರ್ತೈತಿ. ಮತ್ತು ಈ ಪಿಂಚಿಂಗ್ ಮಾಡೋದ್ರಿಂದ ಏನಾಗ್ತೈತಿ, ಒಂದು ಏರೇಷನ್ನು ಚಲೋ ಆಗ್ತೈತಿ ಪ್ಲಾಟ್ದಾಗ. ಏರೇಷನ್ ಆಗಲಿ ಬಿಸಿಲಾಗಲಿ
ಎಲ್ಲನೂ ಬರ್ತೈತಿ. ಪೂರ್ತಿ ಇಲ್ಲಾದ್ರೆ ಹಂದ್ರ ಹಾಕದಂಗೆ ಹಾಕಿತ್ತಂದ್ರೆ ಪೂರ್ತಿ ಪ್ಲಾಟ್ ಏನಾಗುತ್ತೈತಿ, ಬಿಸಿಲನ್ನೇ ಒಳಗೆ ಆಡಂಗಿಲ್ಲ, ಗಾಳಿ ಆಡಂಗಿಲ್ಲ, ಹೀಗಾಗಿ ರೋಗ ಬರೋದು ಜಾಸ್ತಿ ಇರ್ತೈತಿ. ಮುಂದೆ ನೀವು ಏನಾದರೂ ರೆಡ್ ಮೈಟ್ಸ್ ಅದು ಬೆಳ್ಯಾಕೆ ಶುರು ಮಾಡ್ತಾವಲ್ಲ, ಬಿಸಿಲು ಆದಂಗೆ ಅವಾಗ ಏನಾಗುತ್ತೆ, ನಿಮ್ಮದು ಕವರೇಜೇ ಆಗೋಲ್ಲ, ಬುರಿದು ಕವರೇಜ್ ಆಗಂಗಿಲ್ಲ. ಡೌನಿ ಅಂತರೂ ಈಗೆಲ್ಲ ಮುಗಿದು ಹೋಗಿರ್ತೈತಿ. ಆದರೆ ಈ ಬುರಿ ರೆಡ್ ಮೈಟ್ಸ ಇವೇನತ್ತಲ್ಲ ಕವರೇಜ್ ಆಗಂಗಿಲ್ಲ. ಹೀಗಾಗಿ ಏನಾಗುತ್ತೈತಿ, ಕುಡಿ ಚುಟ್ಟಿದ್ರಿಂದ 1, 2, 3 ಎಲೆ ಹಿಂದೆ ತೊಗೊಂಡು ಹೊಡೆದ್ರಿಂದ ಏನಾಗುತ್ತೈತಿ, ಅಲ್ಲಿ ಕವರೇಜ್ ಆಗತ್ತೈತಿ. ಮತ್ತು ನೀವು ಇದನ್ನು ಸರಿಯಾದ ಯಾವ ಸಮಯದಾಗ ಮಾಡ್ಬೇಕಂದ್ರೆ ಇದನ್ನು ಕುಡಿ ಚೂಟೋದು 27ರಿಂದ 35 ದಿನ ತನಕ ಒಂದು ಹಂತ ಮಾಡಬೇಕು. ಅಲ್ಲಿ ತಪ್ಪಂದ್ರೆ 35ರಿಂದ 40 ತನಕ, ಅಂದ್ರೆ ಫುಲ್ ಫ್ಲವರ್ ಓಪನ್ ಆದಾಗ ಅದು ಒಟ್ಟು ಯಾವುದೇ ರೀತಿ ಜಾಡ್ಸಂಗಿಲ್ಲ ಅದು. ಮತ್ತು 38 ಹಿಡಿದು ಏನಾಗ್ತೈತಿ, ಒಂದಿಷ್ಟು ಸೆಟ್ಟಿಂಗ್ ಬಂದಿರ್ತೈತಿ. ಆ ಸೆಟ್ಟಿಂಗ್ ಟೈಮ್ದಾಗೂ ನಾವು ಸ್ವಲ್ಪ ಕೈ ಹೆಸರ ಉದುರು ಚಾನ್ಸಸ್ ಇರ್ತೈತಿ. ಆ ಟೈಮ್ದಾಗ ಮಾಡಿ ಏನೂ ಉಪಯೋಗ ಇಲ್ಲ. ಅದರಿಂದ ಏನು ಮಾಡಬೇಕು, ನಾವು 27 ಹಿಡಿದು 30ನೇ ದಿನದೊಳಗೆ ಮಾಡಿದ್ರೆ ಭಾಳ ಉತ್ತಮ.